ಬಿಜೆಪಿಗೆ ದೆಹಲಿಯಲ್ಲಿ ಗೆಲುವಾಗಿದೆ. ಆಪ್ನು ಭಾಳ ಸೋತಿದೆ, ನಾವು ಸೋತಿದ್ದೇವೆ. ಮಹಾರಾಷ್ಟ್ರದಲ್ಲಿ ಏನು ಚರ್ಚೆ ನಡೆದಿದೆ ಅನ್ನೋದು ತಮಗೆ ಗೊತ್ತಾಗಿದೆ ಈಗಾಗಲೇ. ಆ ಹಿನ್ನೆಲೆಯೊಳಗೆ ನಾನು ಈ ಸಂದರ್ಭದಲ್ಲಿ ಇನ್ನೂ ವಿಶ್ಲೇಷಣೆ ನಡೆದಿದೆ, ಏನು ಹೇಳೋದಕ್ಕೆ ಬಯಸೋದಿಲ್ಲ. ಆದರೆ ಅಂತಿಮವಾಗಿ ಜನ ಏನು ತೀರ್ಪು ಕೊಡ್ತಾರೆ ಆ ತೀರ್ಪಿಗೆ ತಲೆಬಾಗ್ತೀವಿ. ಆದರೆ ವಿಶ್ಲೇಷಣೆ ಮಾಡಲೇಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅನ್ನೋದು ಎಲ್ಲರ ಭಾವನೆ ಆಗಿದೆ. ಈಗ ಚುನಾವಣಾ ಆಯೋಗದ ಆ ವರ್ತನೆ, ಆ ನೀತಿ, ಆ ಶೈಲಿ ಇವೆಲ್ಲವುಗಳು ಪ್ರಶ್ನಾತೀತವಾಗಿ ಉಳಿದಿಲ್ಲ. ಆ ಕಾರಣಕ್ಕೆ ನಾನು ನನ್ನ ವಿಶ್ಲೇಷಣೆ ಏನು ಈ ಸಂದರ್ಭದಲ್ಲಿ ಮಾಡೋದಿಲ್ಲ. ಆದರೆ ಜನ ಏನು ಅಂತಿಮ ತೀರ್ಪು ಕೊಟ್ಟಿದ್ದಾರೆ ಅದಕ್ಕೆ ತಲೆಬಾಗ್ತೀವಿ. ಮತ್ತೆ ಕಾಂಗ್ರೆಸ್ ಅದು ಒಂದು ಕಾರಣ. ರಾಹುಲ್ ಗಾಂಧಿ ಮಹಾರಾಷ್ಟ್ರ ಚುನಾವಣೆ 31 ಲಕ್ಷ ವೋಟ್ ಬಗ್ಗೆ ಇಶ್ಯೂ ಮಾಡಿದ್ದಾರೆ. ಸೊ ದಟ್ ಇಲ್ಲಿ ಯಾವ ರೀತಿ ಆಗಿದೆ? ಅಲ್ಲ, ಆಗಿರ್ಬೋದು. ವಿಶ್ಲೇಷಣೆ ನಂತರ ನಾವು ಪ್ರತಿಕ್ರಿಯಿಸ್ಬೋದು. ಸರ್, ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ನಾವು ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆಯನ್ನು ಕಳಿಸಿಕೊಟ್ಟಿದ್ವಿ. ಆ ಪ್ರಸ್ತಾವನೆಯನ್ನು ಅವರು ಒಪ್ಪಿಲ್ಲ. ತಮ್ಮದೇ ಆಗಿರ್ತಕ್ಕಂಥ ಹಲವು ಆಕ್ಷೇಪಗಳನ್ನು ವ್ಯಕ್ತ ಮಾಡಿದ್ದಾರೆ. ಅದು ತಪ್ಪು ಮಾಹಿತಿ ಆಗಿರ್ಬೋದು, ತಪ್ಪು ಗ್ರಹಿಕೆ ಆಗಿರ್ಬೋದು ಅವ್ರದ್ದು. ಆ ಕಾರಣಕ್ಕೆ ಅವರು ಹಾಗೆ ನಿಲುವು ತೆಗೆದುಕೊಂಡಿದ್ದಾರೆ ಅಂತೇಳಿ ನಾನು ಭಾವಿಸ್ಕೋತೀನಿ. ಅವರು ಆಕ್ಷೇಪ ಮಾಡಿದ್ರೊಳಗೆ 5 ಲಕ್ಷ ನಾವು ಏನು ದಂಡ ಹಾಕ್ತಾ ಇದ್ದೀವಿ ಅದನ್ನು ಸಾಲದ ಗಾತ್ರಕ್ಕೆ ಹೋಲಿಕೆ ಮಾಡೋದಕ್ಕೆ ಹೋಗಿದ್ದಾರೆ. ನಾವು ಸಾಲ ಎಷ್ಟು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚು ಇನ್ನೇ ಯಾವ ರೀತಿಯಾಗಿ ಮಾಡಿದ್ದಾರೆ, ಆ ಹಿಂಸೆ ಹೇಗೆ ಮಾಡಿದ್ದಾರೆ, ಅದರ ಮೇಲೆ ಶಿಕ್ಷೆ, ದಂಡ ಅವೆಲ್ಲವೂ ನಿಗದಿತ ಆಗ್ತವೆ. ಅದು ತಪ್ಪು ಗ್ರಹಿಕೆ ಮಾಡಿಕೊಂಡಿದ್ದಾರೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಅಂತ ಪತ್ರಿಕೆಗಳಲ್ಲಿ ನೋಡಿದೆ. ಅದು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಅಂಶ. ಕಳಿಸ್ತೀವಿ. ಬದಲಾವಣೆ ಅಲ್ಲ, ವಿವರಣೆಯನ್ನ ನೀಡಿ ಮಾನ್ಯ ರಾಜ್ಯಪಾಲರಿಗೆ ಮತ್ತೆ ನಾವು ಕಡತವನ್ನು ಮಂಡನೆ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.